ರಾಜಧಾನಿ ಬೆಂಗಳೂರಿನ ನಿವಾಸಿಗಳೇ ಎಚ್ಚರವಾಗಿರಿ, ಹುಷಾರಾಗಿರಿ. ನೀವು ತಿನ್ನುವಂತಹ ತರಕಾರಿ ಎಷ್ಟು ಸೇಫ್ ಆಗಿದೆ, ಎಷ್ಟು ಕ್ಲೀನ್ ಆಗಿದೆ ಒಂದ್ಸಲ ನಾವು ತೋರಿಸ್ತೀವಿ ನೋಡಿ. ಬೆಂಗಳೂರಿಗರು ಬಹಳ ಎಚ್ಚರದಿಂದ ಇರಬೇಕು, ಯಾಕಂದ್ರೆ ಈಗ ಎಲ್ಲವೂ ಕೂಡ ಕಲಬೆರಕೆ. ನೀವು ತಿನ್ನುವಂತಹ ತರಕಾರಿ, ಈ ತರಕಾರಿಗಳನ್ನ ನೀವೇನಾದ್ರೂ ಕೊಂಡ್ರೆ ನಿಮಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. KR ಮಾರುಕಟ್ಟೆಯಲ್ಲಿ ತರಕಾರಿಯನ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಕೊಳಕು ಪ್ರದೇಶ, ಕೊಚ್ಚೆಲೆ ತರಕಾರಿ ಬಿದ್ದು ಒದಾಡ್ತಿರುತ್ತೆ. ಅದೇ ಕೊಳಕಲ್ಲೇ ಸೊಪ್ಪುಗಳ ಮಾರಾಟ. ಜನರ ಹೊಟ್ಟೆ ಸೇರ್ತಾ ಇದೆಯಾ ವಿಷಕಾರಿ ತರಕಾರಿ ಸೊಪ್ಪುಗಳು. ನೋಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮಾರಾಟ ಮಾಡೋದನ್ನ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. KR ಮಾರ್ಕೆಟ್ ಕಡೆಗೆ ತಲೆನೂ ಹಾಕಿ ಮಲಗಲ್ಲ, ಹಂಗಿದೆ ಅಲ್ಲಿಯ ವ್ಯವಸ್ಥೆ. ಕೊಳಕು ತರಕಾರಿ ಸೇಲ್ ಆಗ್ತಾ ಇದ್ರು ಕೂಡ ಪಾಲಿಕೆಯ ಸಿಬ್ಬಂದಿ ಗಪ್ಚುಪ್. ನೋಡಿ ಹೆಂಗೆಲ್ಲ ಕೊಳಕು ಪ್ರದೇಶದಲ್ಲಿ ಸೊಪ್ಪು ತರಕಾರಿಗಳನ್ನು ಇಟ್ಕೊಂಡು ಸೇಲ್ ಮಾಡ್ತಿದ್ದಾರೆ ಅಂತ ಹೇಳಿ. ಎಷ್ಟು ಕೊಳಕಾಗಿದೆ. ಅಲ್ಲೇ ಬಂದು ಆ ಸೊಪ್ಪು ತರಕಾರಿಗಳನ್ನು ಆ ಕೊಚ್ಚೆಲೆ ಸುರಿತಾರೆ, ಕೊನೆಗೆ ಅದನ್ನೇನೆ ಮಾರಾಟ ಮಾಡ್ತಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಯಾಕಂದರೆ ಪವರ್ ಟಿವಿ ಕಳೆದ 3-4 ದಿನಗಳಿಂದ ಈ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಅಲ್ಲಿಯ ವಸ್ತುಸ್ಥಿತಿ ಏನಿದೆ ಎಲ್ಲವನ್ನ ಕೂಡ ವಿವರಿಸ್ತಾ ಇದ್ದೀವಿ. ಆದರೂ ಕೂಡ ಪಾಲಿಕೆ ಕಣ್ಮುಚ್ಚಿ ಕುಳಿತುಕೊಂಡಂಗೆ ಕಾಣಿಸ್ತಾ ಇದೆ. ಇನ್ನೇನು ರೋಗ ಬರದೆ ಇನ್ನೇನಾಗುತ್ತೆ ಮನುಷ್ಯರಿಗೆ? ಯಾಕಂದರೆ ಹೋಟೆಲ್ಗಳಲ್ಲಿ ಎಲ್ಲ ಇಲ್ಲಿಂದನೇ ತೊಗೊಂಡು ಹೋಗೋದು. ಇನ್ನು ಜನ ಕೂಡ ಅಷ್ಟೇ, KR ಮಾರ್ಕೆಟ್ಗೆ ಹೋಗೋಣ, ನಾವು ಮಾಮೂಲಿ ಮನೆ ಪಕ್ಕದಲ್ಲಿರೋ ಅಂಗಡಿಗಳಲ್ಲಿ ತೊಗೊಳೋಕ್ಕಿಂತ ಒಂದು 10 ರೂಪಾಯಿ, ಒಂದು 5 ರೂಪಾಯಿ ಕಡಿಮೆ ಸಿಗುತ್ತೆ ಅಂದ್ಬಿಟ್ಟು KR ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಫಂಕ್ಷನ್ಗಳಿದ್ದಾಗ ಇಲ್ಲೇ ಬಂದು ತರಕಾರಿ ತೊಗೊಂಡು ಹೋಗ್ತಾರೆ. ಲಾಟ್ ಗಟ್ಟೆ. ಯಾರು ಕೂಡ ಕರೆಕ್ಟಾಗಿ ವಾಶ್ ಮಾಡ್ತಾರೆ ಅನ್ನೋದು ಕೂಡ ಹೇಳೋದಕ್ಕಾಗಲ್ಲ. ಈಗ ಮನೆಗಳಲ್ಲಾದರೆ ನಾವೊಂದು ನೀಟಾಗಿ ವಾಶ್ ಮಾಡ್ತೀವಿ, ಆದರೆ ಹೋಟೆಲ್ಗಳಲ್ಲೆಲ್ಲ ಇಲ್ಲಿಂದನೇ ತರಕಾರಿ ಹೋಗುತ್ತೆ. ನೋಡಿ ಅಲ್ಲಿಯ ಅವ್ಯವಸ್ಥೆ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಅಲ್ಲಿ ಕಾಲು ಕೂಡ ಹಾಕೋದಕ್ಕಾಗ್ತಿಲ್ಲ. ಅಂಥ ಜಾಗದಲ್ಲಿ ಸೊಪ್ಪು ತರಕಾರಿಗಳ ಮಾರಾಟ ಆಗ್ತಾ ಇದೆ. ಆ ಸ್ವಚ್ಛತೆ ಬೇಡವಾ? ಇನ್ನೇನು ಮನುಷ್ಯರಿಗೆ ರೋಗ ಬರದೆ ಇನ್ನೇನಾಗುತ್ತೆ? ಮೊದಲೇ ಈಗೆಲ್ಲವೂ ಕೂಡ ಕಲಬೆರಕೆ, ಎಲ್ಲವೂ ಕೂಡ ಕಲಬೆರಕೆ ಆಗಿದೆ. ತಿನ್ನುವಂಥ ಪದಾರ್ಥಗಳು ಎಲ್ಲವೂ ಕೂಡ. ಅದರಲ್ಲಿ ಈ ಸೊಪ್ಪು ತರಕಾರಿ ರೈತರು ಬೆಳೆದಿದ್ದಂಥ ತಗೊಂಬಂದು ಹಾಕಿ ಮಾರಾಟ ಮಾಡುವಂತಹ ಜಾಗನಾದರೂ ಅಟ್ಲೀಸ್ಟ್ ಕ್ಲೀನ್ ಆಗಿರೋದು ಬೇಡವಾ? ಆ ಕೊಚ್ಚೆ ನೀರಲ್ಲಿ ಬಿದ್ದು ಒದಾಡ್ತಿದೆ, ಅದನ್ನೇ ಮಾರಾಟ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪಾಲಿಕೆ ಸಿಬ್ಬಂದಿ ಗಮನಕ್ಕೆ ಬಂದಿಲ್ವಾ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಇನ್ನು ಮಾರಾಟಗಾರನ ಪ್ರಶ್ನೆ ಮಾಡಿದ್ರೆ ನಾವೇನು ಮಾಡೋದು, ಇಲ್ಲಿ ಹಿಂಗಿದೆ ಅವ್ಯವಸ್ಥೆ, ನಾವಿನ್ನೆಲ್ಲಿಗೆ ಹೋಗೋದು ಅಂತ ಅವ್ರ ಮಾತಾಗತ್ತೆ. ಹಾಗಾಗಿ ಸಂಬಂಧಪಟ್ಟಂತಹ ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. KR ಮಾರ್ಕೆಟ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಕಳೆದ 3-4 ದಿನಗಳಿಂದ ಪವರ್ ಟಿವಿ ಅಲ್ಲಿಯ ವಸ್ತುಸ್ಥಿತಿಯನ್ನು ವಿವರಿಸುವಂಥ ಕೆಲಸ ಮಾಡ್ತಾ ಇದೆ. ಹೆಂಗೆ ಕೊಳಚೆ ನೀರು ತುಂಬಿಕೊಂಡಿದೆ, ಅಲ್ಲೇ ಸೊಪ್ಪು ತರಕಾರಿಗಳನ್ನು ಹೆಂಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ. ಸಂಬಂಧಪಟ್ಟಂತಹ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇದುವರೆಗೂ ಕೂಡ? ಮತ್ತೆ ಅಲ್ಲಿರುವಂತಹ ಮಾರಾಟಗಾರರು ಏನು ಹೇಳ್ತಾರೆ ಮಂಜುನಾಥ್? ಕೊಂಡ್ಕೋತಾ ಇರುವಂಥ ಜನ ಏನು ಹೇಳ್ತಾರೆ ಈ ಅವ್ಯವಸ್ಥೆಯ ಬಗ್ಗೆ? ಖಂಡಿತ ಪೂರ್ಣಿಮಾ, ಯಾಕಂದರೆ KR ಮಾರ್ಕೆಟ್ನಲ್ಲಿ ಒಂದಿಷ್ಟು ಅಂದರೆ ಮೂತ್ರ ವಿಸರ್ಜನೆ ಮಾಡುವಂಥ ಕೊಳಕು ಪ್ರದೇಶದಲ್ಲಿ ಸುಮಾರು 5-10 ವರ್ಷಗಳಿಂದ ಇಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾರೆ. ತರಕಾರಿ ವ್ಯಾಪಾರ ಅಂತಂದರೆ ಇಲ್ಲಿ ಅಷ್ಟೊಂದು ಕೊಳಕು ಪ್ರದೇಶ ಇರುತ್ತೆ. ಅದರಲ್ಲೂ ಮಳೆ ಬಂತು ಅಂದರೆ ಈ ರಸ್ತೆಯಲ್ಲಿ ಕಾಲಿಡೋಕ್ಕಾಗೋದಿಲ್ಲ. ಅಂಥ ಜಾಗದಲ್ಲಿ ತರಕಾರಿ ಸೊಪ್ಪುಗಳನ್ನು ಮಾರಾಟ ಮಾಡ್ತಾರೆ. ಆದರೆ ಇದುವರೆಗೆ ಕೂಡ ಯಾವೊಬ್ಬ ಅಧಿಕಾರಿಯು ಬಂದು ಅವ್ರಿಗೆ ಈ ರೀತಿ ಕೆಳಗಡೆ ಇಟ್ಟು ತರಕಾರಿ ಮಾಡೋದು ಸೂಕ್ತವಲ್ಲ, ನಿಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಾಡ್ಕೊಡ್ಬೇಕಿತ್ತು. ಯಾವೊಬ್ಬ ಅಧಿಕಾರಿ ಕೂಡ ಸ್ಪಾಟ್ಗೆ ಬಂದು ನೋಡುವಂಥ ಕೆಲಸ ಮಾಡ್ತಾ ಇಲ್ಲ. ನಾನು ಸದ್ಯ ಸ್ಥಳದಲ್ಲಿದ್ದೀನಿ, ನಾನು ದೃಶ್ಯಗಳು ಸಮೇತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ಈ ಒಂದು ರಸ್ತೆ, ಮಾರ್ಕೆಟ್ ರಸ್ತೆ ಏನಿದೆ, ಈ ಮಾರ್ಕೆಟ್ ರಸ್ತೆ ಈಗ ಸದ್ಯ ಅಂದರೆ ಇಲ್ಲಿ ಮಳೆ ಬಂದರೆ ಕಂಪ್ಲೀಟು ಕೆಸರುಗದ್ದೆ ಅಂತ ಆಗುವ ಈ ಒಂದು ಮಾರ್ಕೆಟ್ನಲ್ಲಿ ಈ ರೀತಿ ತರಕಾರಿ ಸೊಪ್ಪುಗಳನ್ನು ಇಟ್ಟು ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನು ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರಕಾರಿ ಮಾರುವವರ ಪಕ್ಕದಲ್ಲೇ ಗಬ್ಬೆದ್ದು ನಾರ್ತಿರುವಂತಹ ಕೊಳಕು ಪ್ರದೇಶ ಇದೆ. ಇಲ್ಲಿ ವ್ಯಾಪಾರಗಾರರು ಕೂತು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಒಂದು ಏನಾದರೂ ಅಂದರೆ ಇನ್ನೂ ಈ ಪಕ್ಕದ ರಸ್ತೆಯಲ್ಲಿ ಈ ರೀತಿ ಕೊಳಕು ಪ್ರದೇಶದಲ್ಲಿ ವಾಹನಗಳೇನಾದರೂ ಹೋದರೆ ಸರ್ವೇ ಸಾಮಾನ್ಯವಾಗಿ ಜನರು ಓಡಾಡಬೇಕಾದ್ರೆ ಈ ಏನು ಮಾರಾಟ ಮಾಡ್ತಾರೆ
ಮಾಡ್ತಿರ್ತಾರೆ, ಕೆಳಗಡೆ ಇಟ್ಟು ರಸ್ತೆ ಬದಿಯಲ್ಲಿ ಇಟ್ಟು ತರಕಾರಿ ಮಾರ್ತಾ ಇರ್ತಾರೆ, ಅದೆಲ್ಲದೂ ಕೂಡ ಅದಕ್ಕೆ ಕೆಸರು ಸಿಡಿತೈತೆ. ಅಂಥದ್ದು ವಿಷಕಾರಿ ಆಹಾರ ಪದಾರ್ಥಗಳು ಜನರಿಗೆ ಸೇವನೆ ಆಗ್ತಿರುವಂಥದ್ದು. ಸೊ ಇಷ್ಟೆಲ್ಲ ಅಧಿಕಾರಿಗಳು ಕಂಡರೂ ಕೂಡ ಯಾವೊಬ್ಬ ಅಧಿಕಾರಿಯು ಬಂದು ಇಲ್ಲಿ ನೋಡಿ ಅವ್ರಿಗೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸ ಆಗ್ತಿಲ್ಲ. ಸರ್ ಕೇಳಿಸ್ತೀನಿ ಸರ್, ಇಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ, ನೋಡ್ತಾ ಇಲ್ಲಿ ಪಕ್ಕದಲ್ಲಿ ಇಷ್ಟೊಂದು ಗಲೀಜಿದೆ, ಇಲ್ಲಿ ಜನರಿಗೆ ವ್ಯಾಪಾರಕ್ಕೆ ಹೆಂಗೆ ಬರ್ತಾರೆ, ನಿಮ್ಗೆ ಏನು ಅನಿಸುತ್ತೆ? ಎಲ್ಲ ವಾಸನೆ ಹೊಡಿತದೆ ಸರ್. ಇಲ್ಲಿ ಜನ ಜಾಸ್ತಿ ಬರಲ್ಲ, ಏನು ನಮಗೂ ತೊಂದರೆ ಆಯ್ತದೆ, ವ್ಯಾಪಾರನೂ ಆಗಲ್ಲ. ಹಂಗೆ ಕಟ್ತಾ ಇದೀವಿ, ಒಂದು ಅವೆಲ್ಲ ಬೆಳಗ್ಗೆಯಿಂದ ಸಂಜೆ ಗಂಟೆ ವ್ಯಾಪಾರ ಮಾಡ್ತಾಯಿದ್ವಿ, ಏನಿಲ್ಲ ಹಂಗೆ ಮುಚ್ತಾ ಇದೀವಿ. ಇಲ್ಲಿ ವಾಸನೆ ಹೊಡಿತದೆ, ಏನು ಮಾಡೋಕ್ಕಾಗಲ್ಲ ಸ್ವಾಮಿ. ಏನೋ ಬಡವ್ರಿಗೂ ಏನೋ ಸರ್ಕಾರ ಏನೋ ಮಾಡಿಕೊಟ್ಟಿದ್ರೆ ಒಳ್ಳೇದಾಯ್ತದೆ. ಅಲ್ಲ, ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಈ ನಿಮಗೆ ಒಂದು ವ್ಯವಸ್ಥೆ, ಒಂದು ತಳ್ಳಗಾಡಿ ವ್ಯವಸ್ಥೆ ಮಾಡಿಕೊಡ್ತೀವಿ, ಅದ್ರ ಮೇಲೆ ಮಾರಾಟ ಮಾಡಿ ಅಂತ ಯಾರು ಬಂದು ಹೇಳಲ್ವಾ ನಿಮಗೆ? ಯಾರು ಬಂದು ಹೇಳಲ್ಲ ಸ್ವಾಮಿ. ಬಂದು ನೋಡ್ತಾರೆ, ಹಂಗೆ ಸುಮ್ಮನೆ ಹೋಯ್ತಾ ಇದ್ದಾರೆ. ಯಾರು ಏನು ಕೇಳಲ್ಲ. ಹಂಗೆ ಬಂದು ಈಗ ಅಧಿಕಾರಿಗಳು ಬರ್ತಾರೆ, ನೀಟಾಗಿ ಹೋಯ್ತಾ ಇದ್ದಾರೆ. ಏನು ಇದನ್ನು ಹೆಂಗಿದೆ ಹಂಗಿದೆ, ಏನು ಕ್ಲೀನ್ ಮಾಡಲ್ಲ, ಕಚರ ಸರಿಯಾಗಿ ಎತ್ತಲ್ಲ, ಹಂಗೆ ಬಿದ್ದಿದೆ. ಈ ನೀರು ಹೋಗೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಕೊಡಲ್ಲ. ಏನು ಮೋರಿ ನೀರು ಹಂಗೆ ನಿಂತ್ಕೊಬಿಡ್ತದೆ, ಮಳೆ ಬಂದಿದ್ರೆ ಹಂಗೆ ಗುಡ್ಡ ನಿಂತ್ಕೊಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಹೇಳಿದ್ರೇ ಅವ್ರು ಕೇಳಲ್ಲ. ಅಂದರೆ ಇವರು ವ್ಯಾಪಾರಗಾರರು ಹೇಳಿದ್ರು ಕೂಡ ಯಾವೊಬ್ಬ ಅಧಿಕಾರಿಯು ಕೂಡ ನಾವು ಈ ನಮ್ಮ ಬಗ್ಗೆ ಕೇಳಲ್ಲ ಅಂತೇಳಿ ಇಲ್ಲಿ ವ್ಯಾಪಾರಗಾರರು ಹೇಳ್ತಿರುವಂಥದ್ದು. ಮತ್ತು ಇನ್ನು ಮುಂದಿನ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಇನ್ನೂ ಮತ್ತೆ ಅಂದರೆ ಇಲ್ಲಿ ಈ ಒಂದು ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಕಂಪ್ಲೀಟ್ ಮಳೆ ಬಂದರೆ ರಸ್ತೆ ಗದ್ದೆ ಅಂತ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನು ಈ ರಸ್ತೆ ಪಕ್ಕದಲ್ಲಿ ಒಂದು ವೇಳೆ ಯಾರಾದರೂ ಗುಟ್ಕಾ ಹಾಕ್ಕೊಂಡು ಉಗಿತಾ ಇರ್ತಾರೆ ರಸ್ತೆ ಪಕ್ಕದಲ್ಲಿ. ಅಂಥದ್ರ ಪಕ್ಕದಲ್ಲೇ ಈ ರೀತಿ ಶುಂಠಿ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ಈ ರೀತಿ ತರಕಾರಿಗಳನ್ನು ಮಾರಾಟ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಆ ಗೋಡೆ ಏನಿದೆ, ಆ ಗೋಡೆಗೆ ವಾಹನ ಸವಾರರು ಹೋಗ್ಬೇಕಾದ್ರೆ ಉಗಿಯೋದು ಸರ್ವೇ ಸಾಮಾನ್ಯ. ಅಂಥ ಗುಟ್ಕಾಗಳನ್ನೆಲ್ಲ ಉಗಿತಾರೆ. ಅದ್ರ ಪಕ್ಕದಲ್ಲೇ ಕೂಡ ಶುಂಠಿಯನ್ನು ಹಾಕ್ಕೊಂಡಿರುವಂಥದ್ದು. ಇದು ಕೂಡ ವಿಷಾಹಾರ ಜನರಿಗೆ ಹೊಟ್ಟೆಗೆ ಸೇರ್ತದೆ. ಇಷ್ಟೆಲ್ಲ ಆದರೂ ಕೂಡ ಮತ್ತು ಇನ್ನು ಈ ರಸ್ತೆ ನೋಡ್ಬೋದು, ಈ ರಸ್ತೆಯಲ್ಲಿ ಕಂಪ್ಲೀಟ್ ಮಳೆ ಬಂದರೆ ಕಂಪ್ಲೀಟ್ ಕೆಸರುಗದ್ದೆ ಆಗುತ್ತೆ. ಪಕ್ಕದಲ್ಲೇ ಅಂದರೆ ಯಾವುದೇ ಒಂದು ತಳ್ಳಗಾಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ಬೋದಿತ್ತು, ಅಧಿಕಾರಿಗಳು ಹೇಳ್ಬೋದಿತ್ತು. ಯಾರೂ ಕೂಡ ಹೇಳುವಂಥ ಕೆಲಸ ಮಾಡ್ತಾ ಇಲ್ಲ. ಜೊತೆಗೆ ನೀವು ಮುಂದೆ ಮಂಜುನಾಥ್, ಓಕೆ ಮಂಜುನಾಥ್, ಥ್ಯಾಂಕ್ ಯು.